ದಾಸರಹಳ್ಳಿಯ ಜನರ ಸೇವೆಗಾಗಿ 2 ಉಚಿತ ಆಂಬ್ಯುಲೆನ್ಸ್ ಬಿಡುಗಡೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಚಾಲನೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಪುರಸಭೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಹಮ್ಮದ್ ಸಲೀಂ ರವರ ನೇತೃತ್ವದಲ್ಲಿ ಚಿಕ್ಕಬಾಣಾವರ ಆಚಾರ್ಯ ಕಾಲೇಜ್ ರಸ್ತೆಯಲ್ಲಿರುವ ಎಸ್ಕೆ ಕಾರ್ಸ್ ಮತ್ತು ಎಸ್ಕೆ ಕೆಫೆ ಅಂಗಳದಲ್ಲಿ ಕಮ್ಮಗೊಂಡನಹಳ್ಳಿಯ ನೂರಾನಿ ಮಸ್ಜಿದ್ ಮತ್ತು ಒನ್ ನೇಷನ್ ಒನ್ ಟ್ರಸ್ಟ್ ಸಹಯೋಗದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತವಾಗಿ 2 ಆಂಬ್ಯುಲೆನ್ಸ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಇದನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿರವರು ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ಈ 2 ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಿ ನಮ್ಮ ಕೆಡಿಜೆ ನ್ಯೂಸ್ ವಾಹಿನಿ ಜೊತೆ ಮಾತನಾಡಿ ಈ ಸೇವೆ ನೀಡುತ್ತಿರುವ ದಾನಿಗಳಿಗೆ ಧನ್ಯವಾದವನ್ನು ವ್ಯಕ್ತಪಡಿಸಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿಕೆ ಆನಂದ್ ರೆಡ್ಡಿ, ಹನುಮಂತರಾಜು, ಹರೀಶ್ ಪಾರ್ಥ, ಜಗದೀಶ್, ರಿಹಾನಾ, ಗ್ಲೋರಿಯಾ, ವೆಂಕಟೇಶ್ ಯಾದವ್ ಹಾಗೂ ಮುಂತಾದವರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ನೂರಾನಿ ಮಸ್ಜಿದ್ದು ಮತ್ತು ಒನ್ ನೇಷನ್ ಒನ್ ಟ್ರಸ್ಟ್ ನಮ್ಮ ಕಮ್ಮಗೊಂಡಳ್ಳಿಯಲ್ಲಿರುವಂಥ ಮಸೀದಿಯವರು ಮತ್ತು ಒನ್ ನೇಷನ್ ಒನ್ ಟ್ರಸ್ಟ್ನ ಮಾಲೀಕರು ನಮ್ಮ ಟಿ ದಾಸರಳ್ಳಿ ಕ್ಷೇತ್ರದ ಜನರ ಸೇವೆಗೋಸ್ಕರ ಇವತ್ತು 2 ಆ್ಯಂಬುಲೆನ್ಸ್ನ ದಾನವಾಗಿ ಕೊಟ್ಟಿದ್ದಾರೆ. ಅಂದರೆ ಈ ಭಾಗದ ಜನರು ಆ್ಯಂಬುಲೆನ್ಸ್ಗೋಸ್ಕರ ಬಡವರು ಭಾಳ ದುಡ್ಡು ಖರ್ಚು ಮಾಡಬೇಕು ಹೋಗಲಿಕ್ಕೆ ಅಂತ ಹೇಳಿ ಈ ನಂಬರ್ ಏನಿದೆ ಹೇಳಿ, ನಂಬರ್ ಹೇಳಿ, 900-866-229. ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಟಿ ದಾಸರಳ್ಳಿ ಭಾಗದ ಜನರು ಈ ಉಚಿತ ಆ್ಯಂಬುಲೆನ್ಸ್ನ ಪಡ್ಕೊಂಡು ನೀವು ಅದರ ಉಪಯೋಗ ಮಾಡ್ಕೋಬೋದು. ಇಂಥ ಒಂದು ದಯವೇ ಧರ್ಮದ ಮೂಲವಯ್ಯ ಅನ್ನುವ ಆ ಮೌಲ್ಯದ ಅಡಿ ನಮ್ಮ ನೂರಾನಿ ಮಸ್ಜಿದ್ ಅವರು ಮತ್ತು ಒನ್ ನೇಷನ್ ಒನ್ ಟ್ರಸ್ಟ್ ಅವರು ಈ ಜನರಿಗೋಸ್ಕರ ಬಡವರಿಗೋಸ್ಕರ ಆ್ಯಂಬುಲೆನ್ಸ್ನ ಇವತ್ತು ಕೊಟ್ಟಿರೋದು ತುಂಬ ಖುಷಿಯಾಯಿತು. ನಿಜವಾಗ್ಲೂ ಸತ್ಯವಾಗ್ಲೂ ಈ ಜನರೇ ಬಸವಣ್ಣನ ತತ್ವ, ಬುದ್ಧ ಅಂಬೇಡ್ಕರ್ನ ತತ್ವದಡಿ ನಡೀತಾ ಇರುವಂಥ ಈ ಎಲ್ಲ ಜನರಿಗೂ ಮತ್ತು ಆ ನೂರಾನಿ ಮಸ್ಜಿದ್ ಆ ಸಮುದಾಯಕ್ಕೂ ಸಹ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇಲ್ಲಿ ಯಾರು ಬರ್ತಾರೆ? ಎಲ್ಲಿರೋದಮ್ಮ ನೀವು? ಮಾರುತಿ ನಗರ, ಇಲ್ಲಿ ಚಿಕ್ಕಬಾಣಾವರ. ಎಲ್ಲಿಂದ ವಾಸಿದು? ಮುಂದೆ ಯಾವನ್ನ ತೆಗಿತಾರೆ? ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಮ್ಮಗೊಂಡಳ್ಳಿಯಲ್ಲಿರ್ತಕ್ಕಂಥ ನೂರಾನಿ ಮಸೀದಿ ಮತ್ತು ಒನ್ ನೇಷನ್ ಒನ್ ಟ್ರಸ್ಟ್ ವತಿಯಿಂದ ಇವತ್ತೊಂದು 2 ಆಂಬ್ಯುಲೆನ್ಸನ್ನು ಉಚಿತವಾಗಿ ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ಏನೇ ಅಪಘಾತ ಆದರೂ ಅಥವಾ ತುರ್ತು ಪರಿಸ್ಥಿತಿಗೆ ಆಂಬ್ಯುಲೆನ್ಸ್ಗಳ ಕೊರತೆಗಳಿದ್ದು ಮತ್ತು ಎಲ್ಲ ಆಂಬ್ಯುಲೆನ್ಸ್ನವ್ರಿಗೆ ದುಡ್ಡು ಕೊಡೋಕ್ಕಾಗದಂಥ ಬಡ ಕುಟುಂಬಗಳು ವಾಸ ಆಗೋದ್ರಿಂದ ಅವರು ಉಚಿತವಾಗಿ ಇವತ್ತು ಬಿಟ್ಟಿದ್ದಾರೆ. ಇದನ್ನು ಇವತ್ತು ನಾನು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಮೇಡಮ್ ಅವರು ಸಹ ಈಗ ಬಂದು ನಾಗಲಕ್ಷ್ಮಿ ಮೇಡಮ್ ಅವರು ಸಹ ಬಂದು ಉದ್ಘಾಟನೆ ಮಾಡೋದು. ಇವತ್ತು ಮಾರುತಿ ನಗರದ ಒಂದು ಪೇಷಂಟ್ಗೆ ರೇಷನ್ ಕಾರ್ಡ್ ಇರಲಿಲ್ಲ. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆದಾಗ ಏನಾಗಿತ್ತು, ರೇಷನ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ ಅಂಥೇಳಿ ಅವ್ರನ್ನ ಡಿಸ್ಚಾರ್ಜ್ ಮಾಡೋವಂಥ ಕೆಲಸಗಳು ನಡೀತಿತ್ತು. ಅದನ್ನು ನಾವು ಸಪ್ತಗಿರಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಇಮಿಡಿಯೇಟ್ ತುರ್ತು ರೇಷನ್ ಕಾರ್ಡ್ನ ಅವ್ರಿಗೆ ಮಾಡಿಸ್ಕೊಟ್ಟಿದ್ದೀವಿ. ಈ ರೇಷನ್ ಕಾರ್ಡ್ಗೆ ಸಹಕರಿಸಿದ ಚಿಕ್ಕಬಾಣಾವರದ
ಭಾಗ್ಯಮ್ಮ ಅವ್ರಿಗೆ ಮತ್ತು ನಮ್ಮ ರೂಪೇಶ್ ಅವ್ರಿಗೆ ಮತ್ತು ಸಪ್ತಗಿರಿ ಆಸ್ಪತ್ರೆಗೆ ನಾನು ಧನ್ಯವಾದ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಆಂಬುಲೆನ್ಸ್ ಕೊರತೆ ಇತ್ತು ಸಾರ್ವಜನಿಕರಿಗೆ. ಮತ್ತು ಇಲ್ಲಿ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತಿರ ಇರೋ ಸಪ್ತಗಿರಿ ಹಾಸ್ಪಿಟಲಲ್ಲಿ ರೋಗಿಗಳಿಗೆ ಪೇಷಂಟ್ಗಳಿಗೆಲ್ಲರಿಗೂ ಆಂಬುಲೆನ್ಸ್ ಕೊರತೆ ಇತ್ತು. ಅದರಿಂದ ನಮ್ಮ ಕಮ್ಮನಹಳ್ಳಿ ಮಸೀದಿಯ ನೂರಾನಿ ಮಸೀದಿ ಮತ್ತು ಒನ್ ನೇಷನ್ ಒನ್ ಟ್ರಸ್ಟ್ ರವರ ಹತ್ರ ನಾವು ಮನವಿ ಮಾಡಿಕೊಂಡು ಆ ಮನವಿ ಮೇರೆಗೆ ಅವರು ನಾವೆಲ್ಲ ಕಡೆ ಆಲ್ರೆಡಿ ನಾವೆಲ್ಲ ಬೆಂಗಳೂರಲ್ಲಿ ಎಲ್ಲ ಭಾಗದಲ್ಲೂ ನಾವು ಓಡಾಡ್ತಾ ಇದ್ದೀವಿ. ಈ ಭಾಗದಲ್ಲೂ ನಿಮ್ಮ ಕಡೆಯಿಂದ ನೀವು ಯಾವಾಗೇ ಕರೀರಿ 24/7 ನಮ್ಮ ವಾಹನಗಳು ರೆಡಿ ಇರುತ್ತೆ ಅಂತ ಹೇಳ್ಬಿಟ್ಟು ಒನ್ ನೇಷನ್ ಒನ್ ಟ್ರಸ್ಟ್ ಒಂದು ಆಂಬುಲೆನ್ಸು ಮತ್ತು ನೂರಾನಿ ಮಸ್ಜಿದ್ ಕಮ್ಮನಹಳ್ಳಿ ಅವ್ರದ್ದೊಂದು ಆಂಬುಲೆನ್ಸ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಲೋಕಾರ್ಪಣೆ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮೀರವರು ಮತ್ತು ರಾಕ್ ಥಂಡರ್ ಪಬ್ಲಿಕ್ ವೆಲ್ಫೇರ್ ಟ್ರಸ್ಟ್ನ ಅಂಗಸಂಸ್ಥೆ ಆದಂಥ ವಿಮೆನ್ ರೈಟ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂಥ BM ಚಿಕ್ಕಣ್ಣರವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಆದ್ದರಿಂದ ನಮ್ಮ ಸುತ್ತಮುತ್ತ ಯಾರ್ಯಾರಿದ್ದೀರಾ, ಯಾರಿಗಾದರೂ ಒಂದು ಆಂಬುಲೆನ್ಸು ಬೇಕು ಅಂತ ಹೇಳಿದರೆ ಎನಿ ಟೈಮು ನೀವು ಯಾವಾಗ ಕರೆ ಮಾಡಿ, ನಿಮ್ಮ ಸಮಯಕ್ಕೆ ನಾವು ಆಂಬುಲೆನ್ಸ್ ತಗೊಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಒಂದು ಸಹಾಯ ಏನೇ ಒಂದಿದ್ರೂ ಅದಕ್ಕೆ ನಮ್ಮ ನೂರಾನಿ ಮಸೀದಿ ಕಮಿಟಿ ಮತ್ತು ಚಿಕ್ಕಬಳ್ಳಾಪುರ ಕಮಿಟಿ, ಟಿಪ್ಪು ಸುಲ್ತಾನ್ ಕಮಿಟಿ, ಒನ್ ನೇಷನ್ ಒನ್ ಟ್ರಸ್ಟ್ ಕಮಿಟಿ, ಹ್ಯೂಮನ್ ರೈಟ್ ಪ್ರೊಟೆಕ್ಷನ್ ಕಮಿಟಿ, ಇದೇ ಥರ ಹಲವು ಸಂಘಟನೆಗಳು ನಮ್ಮ ಬಾಣಾವರದಲ್ಲಿದೆ. ಎಲ್ಲರೂ ಪ್ರತಿಯೊಂದು ಸಹಾಯ ಕಾರ್ಯಕ್ಕೆ ಬರೋಕ್ಕೆ ಮುಂದಾಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಂಬುಲೆನ್ಸ್ ನಂಬರು 900 866 229.